ಸುಶಾಂತ್, ಏನ್ ಮಾಡ್ತಿದ್ಯಾ ನೀನು? ಆಯ್ತಿದೆ. ಕೊಡ್ತೀನಿ ಪೆಟ್ಟು. ಆಯ್ತಿದೆ. ಏನ್ ಆತ್ಮೀಯರೇ, ಸಿಟ್ಟು ಮಾಡಿಕೊಂಡು ಹೊಡಿತಾ ಇದ್ದೀನಿ ಅನ್ಕೊಂಡ್ರ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವನು ನನ್ನ ಮುದ್ದು ಮುದ್ದು ಮಗ ಆಗಿರೋದಕ್ಕೆ ನಾನು ನಿಮಗೆ ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳೋದಕ್ಕೋಸ್ಕರ ಆ ಥರ ನಾಟಕ ಮಾಡಿದೆ ಅಷ್ಟೇ. ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಾನು ಇವತ್ತು ಸಿಟ್ಟು, ಕೋಪ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮಾನವನಿಗೂ ಸಿಟ್ಟನ್ನೋದು ಇದ್ದೇ ಇರುತ್ತೆ. ನಮ್ಮ ಸುಶಾಂತಿಗೆ ಸಿಟ್ಟು ಬರಲ್ಲ ಅಂದ್ಕೊಂಡಿದ್ದೀರಾ ನೀವು? ಅಸಾಮಾನ್ಯವಾದ ಸಿಟ್ಟು ಬರುತ್ತೆ. ಅವನಿಗೆ ಸಿಟ್ಟು ಬಂದಾಗ ಅವನ ಮೈ ಮೇಲೆ ಕಂಟ್ರೋಲ್ ಇರಲ್ಲ, ಆ ತರಹದ ಸಿಟ್ಟು ಬರುತ್ತೆ. ಸಿಟ್ಟು ಸಾಮಾನ್ಯ, ಪ್ರತಿಯೊಬ್ಬರಿಗೂ ಬರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೋ ಒಂದು ವಿಷಯಕ್ಕೆ ಸಿಟ್ಟು ಬಂದೇ ಬರುತ್ತೆ. ಸಿಟ್ಟನ್ನೋದು ಒಂದು ಸಾಮಾನ್ಯ ಒಂದು ಪ್ರಕ್ರಿಯೆ ಮನುಷ್ಯನ ಜೀವನದಲ್ಲಿ. ಆದರೆ ನಾವು ಅದನ್ನು ಹೇಗೆ ನಿಗ್ರಹಿಸ್ತೀವಿ, ಹೇಗೆ ಹತೋಟಿಯಲ್ಲಿ ಇಟ್ಕೋತೀವಿ, ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಿಕೊಂಡು ನಮ್ಮ ಜೀವನವನ್ನು ಮುಂತಗೊಂಡು ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ. ಯಾವತ್ತಾದರೂ ನಿಮಗೆ ಸಿಟ್ಟಿಂದ ಒಳ್ಳೆಯದಾಗತ್ತಾ? ಖಂಡಿತ ಇಲ್ಲ. ಕೆಲವರಿಗೆ ಸಿಟ್ಟು ಅನ್ನೋದು ಮೂಗಿನ ತುದಿಯಲ್ಲಿರುತ್ತೆ, ಕೆಲವರಿಗೆ ಸ್ವಲ್ಪ ನಿಧಾನಕ್ಕೆ ಸಿಟ್ಟು ಬರುತ್ತೆ. ಅಷ್ಟು ಸಿಟ್ಟು ತಕ್ಷಣ ಬರಲ್ಲ. ಇಲ್ಲೇ ನೋಡಿ ಕೂತ್ಕೊಂಡಿದ್ದಾನೆ, ಅವನಿಗೆ ನಾನು ಹೇಳಿದ ತಕ್ಷಣ ಸಿಟ್ಟು ಬರಕ್ಕೆ ಶುರು ಆಗುತ್ತೆ. ಸಿಟ್ಟು ವಿಪರೀತ ಆದಾಗ ಅವನ ಮೈ ಮೇಲೆ ಅವನ ಕಂಟ್ರೋಲ್ ಇರಲ್ಲ. ಆ ಕಂಟ್ರೋಲ್ ಇಲ್ಲದೆ ಇರೋ ಹೊತ್ತಲ್ಲಿ ಅದನ್ನು ನೋಡ್ತೀವಲ್ವ, ನಾವು ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಲ್ಲ, ನಮಗೂ ವಿಪರೀತವಾದ ಸಿಟ್ಟು ಬರುತ್ತೆ. ಆದರೆ ಅದನ್ನು ನಾವು ತಡ್ಕೋತೀವಿ, ಯಾಕಂದರೆ ಅದರಿಂದ ಪ್ರಯೋಜನ ಆಗಲ್ಲ. ನಾವು ಅವನ ಮೇಲೆ ಸಿಟ್ಟು ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಆ ಸಮಯದಲ್ಲಿ ಅವನಿಗೇನು ಸಿಟ್ಟು ಬಂದಾಗ ಅವನ ದೇಹ ತುಂಬ ಉದ್ವೇಗಗೊಳ್ಳುತ್ತೆ, ತುಂಬ ಬೆವರುತ್ತಾನೆ, ಏನೇನೋ ಆಗತ್ತೆ. ಅದೇ ಥರ ನಮಗೂ ಅವನ ಸಿಟ್ಟನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದಾಗ ನಮ್ಮ ದೇಹದ ಮೇಲೂ ತುಂಬ ಪರಿಣಾಮ ಬೀರುತ್ತೆ. ಅದು ನಮಗೂ ಏನು ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ನಮಗೂ ಬೆವರು ಬರುತ್ತೆ, ನಮಗೂ ನಾವೆಲ್ಲ ನಮಗೊಂಥರ ಸಿಟ್ಟು ಬಂದಾಗ ಕೆಂಪಾಗ್ಬಿಡ್ತೀವಿ, ಇದೆಲ್ಲ ಆಗತ್ತೆ. ಆದರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋತೀವಿ. ಯಾಕೆ ಅಂದರೆ ಅದನ್ನು ನಾವೀಗ ತಿಳ್ಕೊಂಡಿದ್ದೀವಿ, ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ನಿಮಗೂ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅದರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸಿಟ್ಟು ಎಷ್ಟು ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಸಿಟ್ಟನ್ನು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಕೋಪದಲ್ಲಿ ಕೊಯ್ಕೊಂಡಂತಹ ಮೂಗು ಶಾಂತ ಆದಮೇಲೆ ಬರುತ್ತಾ? ಖಂಡಿತ ಇಲ್ಲ. ಕೆಲವರಿಗೆ ಕೋಪ ಬಂದಾಗ ಅದನ್ನು ತಕ್ಷಣ ಅವರು ಪ್ರತಿಕ್ರಿಯೆ ಮಾಡಲ್ಲ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಪ್ರತಿಕ್ರಿಯೆ ಮಾಡ್ತಾರೆ. ಕೆಲವರಿಗೆ ಮೂಗಿನ ತುದಿಲಿ ಕೋಪ ಇರುತ್ತೆ, ಅಂಥವ್ರು ಏನು ಮಾಡ್ತಾರೆ, ತಕ್ಷಣ ಅದಕ್ಕೆ ಉತ್ತರ ಕೊಡಕ್ಕೆ ಹೋಗ್ತಾರೆ. ಅಥವಾ ಅವರಲ್ಲೂ ಕೋಪ ಜಾಸ್ತಿಯಾಗಿ ಅದು ಮುಂದೆ ವಾಗ್ವಾದಕ್ಕೆ ಎಡೆ ಮಾಡಿಕೊಡುತ್ತೆ, ಅಥವಾ ಜಗಳಗಳಿಗೆ ಎಡೆ ಮಾಡಿಕೊಡುತ್ತೆ. ಆ ಥರ ಅದರಲ್ಲಿ ಮನುಷ್ಯನ ಗುಣಗಳಲ್ಲಿ ಅನೇಕ ರೀತಿಗಳಿರುತ್ತೆ. ಕೆಲವರು ತುಂಬ ಶಾಂತಚಿತ್ತರಾಗಿರ್ತಾರೆ, ಕೆಲವರಿಗೆ ಶಾಂತತೆ ಅಥವಾ ಶಾಂತಿಯಲ್ಲಿರೋದು ಹೇಗೆ ಅಂತಲೇ ಗೊತ್ತಿರಲ್ಲ. ಈ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತಾರೆ. ಅದೇನು ದೊಡ್ಡ ವಿಷಯ ಆಗಬೇಕು ಅಂತಲೇ ಇಲ್ಲ, ತುಂಬ ಪುಟ್ಟ ವಿಷಯ. ಏನು ಹೇಳೋದು, ಅದಕ್ಕೆ ಇದು ಇಟ್ಟಿರೋದು ಸರಿ ಇಲ್ಲ, ಇದನ್ನು ಇಲ್ಲಿಟ್ಟಿದ್ಯಾ, ಯಾಕೆ ಇಟ್ಟಿದ್ಯಾ ಅಂತ ಕೇಳಿದ್ರೇ ಆ ಥರ ಕೋಪ ಮಾಡ್ಕೋತಾರೆ. ಕೆಲವು ವಿಷಯಗಳಲ್ಲಿ ಕೋಪ ಬರೋಕ್ಕೆ ಇನ್ನೊಬ್ಬರು ಪ್ರಚೋದನೆ ಮಾಡ್ಬೋದು, ಮಾಡೋದೇ ಇಲ್ಲ ಅಂತ ಹೇಳಲ್ಲ. ಏನೂ ಇಲ್ಲದೆ ಸುಮ್ಮನೆ ಕೋಪ ಬರಲ್ಲ, ಯಾರೋ ಒಬ್ಬರು ಪ್ರಚೋದನೆ ಮಾಡೋರು ಇರ್ತಾರೆ. ಅಂತಹವರನ್ನು ನಾವು ಅವರು ಪ್ರಚೋದನೆ ಮಾಡಿದ್ರೂ ನಾವು ಕೋಪ ಬರದೇ ಇರೋ ಥರ ನಮ್ಮನ್ನು ನಾವು ತಡ್ಕೋಬೇಕು. ಕೆಲವರ ಬುದ್ಧಿನೇ ಹಾಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಬೇಡದ ವಿಷಯಗಳನ್ನು ಹೇಳೋದು, ಇನ್ನೊಬ್ಬರಿಗೆ ಚುಚ್ಚೋದು, ಅಥವಾ ಅವರದ್ದೇ ಅವರು ಹೊಗಳಿಕೊಳ್ಳೋದು, ಅಥವಾ ಇನ್ನೊಬ್ಬರನ್ನ ತುಂಬ ಕೀಳಾಗಿ ನೋಡೋದು, ನಮ್ಮಷ್ಟು ಪಂಡಿತರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಅವರು ಎದುರುಗಡೆ ಇರುವವರು ಅವರಿಗೇನು ಗೊತ್ತಿಲ್ಲ ಅಂತ ಅನ್ನೋದು, ಈ ಥರದ್ದೆಲ್ಲ ಕೆಲವರಿಗೆ ಸ್ವಭಾವನೇ ಇರುತ್ತೆ. ಅಂಥವರನ್ನು ನಾವು ಆದಷ್ಟು ದೂರ ಇಡಬೇಕು, ಅಥವಾ ಅವರ ಆಡಿರೋ ಮಾತಿಗೆ ನಾವು ಪ್ರತಿಕ್ರಿಯೆ ನೀಡಕ್ಕೆ ಹೋಗಬಾರ್ದು. ಮಾತಿಗಿಂತ ಮೌನ ಯಾವತ್ತಿದ್ರೂ ಒಳ್ಳೆಯದು. ಹಾಗಿರುವಾಗ ನಾವು ಅದಕ್ಕೆ ಉತ್ತರ ನೀಡದೇ, ಪ್ರತಿಕ್ರಿಯೆ ನೀಡದೆ ನಾವು ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಕೇಳಿದ್ರೂ ಕೇಳಿಸದೇ ಇರೋ ಥರ ಇದ್ದಾಗ ನಿಮಗೆ ಬೇಡದ ಆ ಸಿಟ್ಟು ಅನ್ನೋದು ಬರಲ್ಲ. ಕೆಲವು ಸಲ ಏನಾಗುತ್ತೆ, ನೀವು ಎಷ್ಟೇ ತಡ್ಕೊಂಡಾಗನೂ ಅದು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ನಾವು ಎದುರು ಹೇಳೇ ಹೇಳ್ತೀವಿ. ಆ ಥರ ಹೇಳಿದಾಗ ಸಂಬಂಧಗಳು ದೂರ ಆಗತ್ತೆ. ಹಾಗೆ ನಿಮ್ಮ ಕಚೇರಿಗಳಲ್ಲಿ ಈ ಥರದ ಒಂದೊಂದು ಸಲ ಸಿಟ್ಟಿಂದ ಉತ್ತರ ಕೊಟ್ಟಾಗ ಕೆಲಸವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ, ಅಥವಾ ಎಷ್ಟೋ ಸಂಬಂಧಗಳ ನಾಶ ಆಗಿರುತ್ತೆ, ಅನಾಹುತಗಳಾಗೋ
ಪ್ರಮೇಯ ತುಂಬ ಬರುತ್ತೆ. ನೀವೀಗೆಲ್ಲ ಇತ್ತೀಚೆಗೆ ಪೇಪರಲ್ಲಿ ನೋಡಿರ್ತೀರಾ, ಒಂದು ಚಿಕ್ಕ ವಿಷಯಕ್ಕೆ ಕೋಪ ಬಂದು ಗಂಡ ಹೆಂಡತಿನ ಸಾಯಿಸೋದು, ಹೆಂಡತಿ ಗಂಡನ ಕೊಲೆ ಮಾಡೋದು, ಅಥವಾ ಮಕ್ಕಳನ್ನ ಕತ್ತಿಸ್ಕಿ ಕೊಲ್ಲೋದು, ಈ ಥರ ಏನೇನೋ ನಡೀತಾ ಇರುತ್ತೆ. ಯಾಕಂದರೆ ನಾವು ಅದಕ್ಕೇನು ಹೇಳ್ತೀವಿ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ. ಆ ಒಂದು ಚಿಕ್ಕ ಒಂದು ಕುಂಬಾರ ಒಂದು ಮಡಕೆ ಅದೆಷ್ಟು ಸಮಯ ತಗೋತಾನೆ. ನಾವೇನು ಕೋಲಿಂದ ಒಂದೇ ಒಂದು ಏಟ್ ಹೀಗೆ ಹೊಡೆದು ಬಿಟ್ಟರೆ ಮಡಕೆ ಪುಡಿಯಾಗಿ ಹೋಗುತ್ತೆ. ಅದೇ ರೀತಿ ಒಂದೇ ಒಂದು ಮಾತು ನಿಮ್ಮ ಎಲ್ಲವನ್ನು ನಾಶ ಮಾಡಿಬಿಡತ್ತೆ. ಯಾವ ಒಂದು ವಿಷಯ ಇದ್ರೂ ಗಂಡ ಹೆಂಡತಿಯ ಮಧ್ಯೆ ಆಗಿರ್ಬೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ, ಮನಸ್ತಾಪ, ಡೈವರ್ಸ್, ಈಗೆಲ್ಲ ಇದೇನು ಹೇಳೋದು, ದಿನ ನೀವು ಪತ್ರಿಕೆಗಳನ್ನು ಬಿಡಿಸಿದ್ರೆ ಸಾಕು ಇದೇ ವಿಷಯಗಳು. ಅದಕ್ಕೇನು ದೊಡ್ಡ ವಿಷಯಗಳೇ ಬೇಕಾಗಿಲ್ಲ. ಬರೀ ಒಂದು ಇವತ್ತು ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗಿಲ್ಲ ಅನ್ನೋ ವಿಷಯ ಆಗಿರ್ಬೋದು, ಅಥವಾ ನೀನಿವತ್ತು ನನ್ನನ್ನು ಹೋಟೆಲಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋ ವಿಷಯ ಆಗಿರ್ಬೋದು. ತುಂಬ ಸಾಮಾನ್ಯ ವಿಷಯಗಳಿಗೆ ಕಿತ್ತಾಟಗಳು ನಡೆಯುತ್ತೆ, ಗಂಡ ಹೆಂಡತಿ ದೂರ ಆಗ್ತಾರೆ. ನಿಜವಾಗ್ಲೂ ಇದೆಲ್ಲ ನಡಿಬಾರ್ದಂತಹುದು ನಡೀತಾ ಇರುತ್ತೆ. ನಮ್ಮ ಮನಸ್ಥಿತಿಯನ್ನು ನಾವು ಆದಷ್ಟು ಶಾಂತವಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ ಮಾಡೋದು? ಈ ಥರ ಸಿಟ್ಟು ಬಂದಾಗ ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಆ ಸಿಟ್ಟು ನಿಮಗೆ ಬರೇ ಕಂಟ್ರೋಲ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ದೇಹವನ್ನು ತುಂಬ ತೊಂದರೆಗೆ ಒಳಪಡಿಸುತ್ತೆ. ನಿಮಗೆ ಸಿಟ್ಟು ಬಂದಾಗ ಏನಾಗುತ್ತೆ, ಏದುಸಿರು ಮೇಲೆ 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 ಉಸಿರು ಬಿಡೋ ಹಾಗಾಗತ್ತೆ. ನಿಮಗೆ ಉಸಿರು ಜಾಸ್ತಿ ಆಗತ್ತೆ, ಹೃದಯದ ಬಡಿತ ತುಂಬ ವೇಗ ಆಗತ್ತೆ, ತುಂಬ ಜಾಸ್ತಿಯಾಗಿ ನಿಮ್ಮ ರಕ್ತದ ಒತ್ತಡ ಅಂದರೆ ಬ್ಲಡ್ ಪ್ರೆಷರ್ ತುಂಬ ಮೇಲ್ ಹೋಗುತ್ತೆ. ಆ ಮೇಲ್ ಹೋದಾಗ ಏನಾಗುತ್ತೆ, ನಿಮ್ಮ ಫುಲ್ ಮುಖಗಳೆಲ್ಲ ಕೆಂಪು 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 ಆಗಿಬಿಡತ್ತೆ. ರಕ್ತ ಸಂಚಾರ ಜಾಸ್ತಿಯಾಗಿ ಸ್ಟ್ರೋಕ್ ಆ ಟೈಮಲ್ಲಿ ಕೆಲವು ಸಲ ಎಷ್ಟೋ ಜನ ನೀವು ನೋಡಿರ್ಬೋದು, ಜಗಳ ಮಾಡ್ತಾ 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 ಸ್ಟ್ರೋಕ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯಾಘಾತ ಆಗುತ್ತೆ. ಈ ಥರ ಅನೇಕ ತೊಂದರೆಗಳು, ಮನಃಶಾಂತಿಯನ್ನು ಕಳ್ಕೊಂಡು ಮಾನಸಿಕ ಖಿನ್ನತೆಗೆ ಹೋಗ್ತಾರೆ. ಈ ಥರ ಅನೇಕ ತೊಂದರೆಗಳು ಬರುತ್ತೆ. ಆದಷ್ಟು ನಾವು ಕೋಪವನ್ನು ಅಥವಾ ಸಿಟ್ಟನ್ನು ಹತ್ತಿಕ್ಕಕ್ಕೆ ಟ್ರೈ ಮಾಡಬೇಕು. ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಅದು ಹಿಡಿತದಲ್ಲಿರೋ ಥರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಕೋಪ ಬರುತ್ತೆ, ಬರೋದಿಲ್ಲ ಅಂತ ಹೇಳೋದೇ ಇಲ್ಲ, ಪ್ರತಿಯೊಬ್ಬರಿಗೂ ಕೋಪ ಬರುತ್ತೆ. ಆಗ ಆ ಕೋಪ ಬಂದಾಗ ಏನು ಮಾಡಬೇಕು, ನಿಮ್ಮ ಗಂಡನ ಹತ್ರ ಕೋಪ ಬಂದಿದ್ರೆ ಅಥವಾ ನಿಮ್ಮ ಯಾರೇ ಇನ್ನೊಬ್ಬರ ಹತ್ರ ಕೋಪ ಬಂದಾಗ ನಾವು ಅವರಿಂದ ದೂರ ಹೋಗ್ಬಿಡ್ಬೇಕು. ಮಾತಾಡೋಕ್ಕೆ ಹೋಗಬಾರ್ದು. ಮುಂದೆ ಮಾತನ್ನು ಬೆಳೆಸಿದಷ್ಟು ಅದು ಜಗಳ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಮೌನದಿಂದ ಇದ್ದು ನಮ್ಮಷ್ಟಕ್ಕೆ ನಾವು ಯಾವುದೋ ಒಂದು ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ಅಂದರೆ ನೀವು ಧ್ಯಾನ ಮಾಡ್ಬೋದು, ಅಥವಾ ಮೊದಲು ಕೋಪ ಬಂದಾಗ ನಿಮ್ಗೇನಾಗುತ್ತೆ, ಉಸಿರಾಟ ಜಾಸ್ತಿ ಆಗುತ್ತೆ. ಆ ಉಸಿರಾಟವನ್ನು ನೀವು ಹತೋಟಿಗೆ ತರಬೇಕು. ಅದಕ್ಕೋಸ್ಕರ ನೀವು ಕೆಲವು ಪ್ರಾಣಾಯಾಮಗಳು ಸಿಂಪಲ್ ಆಗಿ ಉಸಿರನ್ನು ತಗೊಂಡು ಜೋರಾಗಿ ಉಸಿರನ್ನು ಎಳ್ಕೊಂಡು ಉಸಿರನ್ನು ಬಿಡೋ ಥರ, ಮೂಗಲ್ಲಿ ಉಸಿರನ್ನು ಎಳ್ಕೊಂಡು ಬಾಯಲ್ಲಿ ಬಿಡೋ ಥರ, ಹೀಗೆ ಅಂತ ಈ ಥರ ಮಾಡಿದಾಗ ನಿಮ್ಮ ದೇಹ ಸ್ವಲ್ಪ ಸಮಾಧಾನವಾಗ್ತಾ ಬರುತ್ತೆ, ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ನಿಮಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ನೀವು ಉಸಿರಾಟವನ್ನು ದೀರ್ಘ ಉಸಿರು ತಗೊಂಡು ಉಸಿರು ಬಿಡೋವಂಥದ್ದು, ಮೂಗಿಂದನೂ ಬಿಡ್ಬೋದು ಅಥವಾ ಬಾಯಿಂದನೂ ಬಿಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ದೇಹ ಮನಸ್ಸು ಶಾಂತ ಆಗ್ತಾ ಬರುತ್ತೆ. ಇದು ತುಂಬ ಒಳ್ಳೆಯ ಒಂದು ನಿಮಗೆ ರೆಮಿಡಿ ಅಂತ ಹೇಳ್ಬೋದು. ನಿಮ್ಮ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು ತುಂಬ ಒಳ್ಳೆಯ ಒಂದು ಉಪಾಯ. ಹಾಗೆ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆ, ಸಂಗೀತ ಕೇಳೋದ್ರಲ್ಲಿ ತುಂಬ ಖುಷಿ ಸಿಗುತ್ತಾ, ನಿಮ್ಮ ಇಷ್ಟವಾದ ಸಂಗೀತವನ್ನು ಯಾರ ಹತ್ರ ನೀವಿರಬೇಡಿ, ಒಬ್ಬರೇ ಒಂದು ಒಳಗಡೆ ರೂಮಲ್ಲಿ ಕೂತ್ಕೊಳ್ಳಿ, ಆ ಸಂಗೀತವನ್ನು ಹಾಕ್ಕೊಂಡು ಕೇಳಿ. ನಿಮ್ಮ ಮನಸ್ಸು ಸಮಾಧಾನ ಆಗೋ ತನಕ, ರಿಲ್ಯಾಕ್ಸ್ ಆಗೋ ತನಕ ಅದನ್ನು ಕೇಳಿ. ಹಾಗೆ ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇಲ್ಲದೇ ಇರಬಹುದು. ಅಂಥವರು ಅವರಿಗೆ ಅಡುಗೆ ಮನೆ ಕೆಲಸ ಅಂದರೆ ತುಂಬ ಖುಷಿ ಸಿಗುತ್ತೆ, ಅಥವಾ ಕ್ಲೀನಿಂಗ್, ಮನೆಯನ್ನು ಕ್ಲೀನ್ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ. ಅಂಥವರು ಆ ಥರದ ಕೆಲಸಗಳನ್ನು ಮಾಡ್ಬೋದು. ಈ ಒಂದು ಸಿಟ್ಟಿನ ಒಂದು ಮನಸ್ಥಿತಿಯಿಂದ ಅವರು ಸಮಾಧಾನ ಸಿಗುವಂತಹ ಮನಸ್ಥಿತಿಗೆ ಹೋಗಬೇಕಾಗತ್ತೆ. ಆ ರೀತಿಯಾಗಿ ಮಾಡ್ಬೋದು. ಅದು ಬೇಡ ಅಂದರೆ ನೀವು ಧ್ಯಾನ ಮಾಡಬೇಕು. ಕಣ್ಣು ಮುಚ್ಚಿಕೊಂಡು ಧ್ಯಾನದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಅದರಿಂದನೂ ನಿಮಗೆ ತುಂಬ ಸಮಾಧಾನ ಸಿಗತ್ತೆ. ಹಾಗೆ ಇನ್ನು ಯಾವುದ್ರಲ್ಲೂ ನಿಮಗೆ ಆಗಲ್ಲ ಅಂದರೆ ಸ್ವಲ್ಪ ವಾಕಿಂಗ್ ಹೋಗೋದು, ನಿಮಗೇನು ಆ ಟೈಮಲ್ಲಿ ಆದಷ್ಟು ನೀವು ನಿಮ್ಮ ಪಾಡಿಗೆ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಇಲ್ಲ ಮನೇಲಿ ಗಂಡನ ಹತ್ರ ಜಗಳ ಆಗಿದೆಯಾ, ಮತ್ತೆ ಹೋಗಿ ಅಲ್ಲೇ ಕೂತ್ಕೊಂಡ್ರೆ ಪಕ್ಕ ಅದಿನ್ನೂ ಮುಂದುವರಿಯುತ್ತೆ. ಅದಕ್ಕೆ ಆದಷ್ಟು ನೀವು ಹೊರಗಡೆ ಹೋಗಿ ನಿಮ್ಮ ಪಾಡಿಗೆ ನೀವು ಒಬ್ಬರೇ ರೋಡಲ್ಲೋ ಇಲ್ಲ ಪಾರ್ಕಲ್ಲೋ ವಾಕಿಂಗ್ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಮಗೆ ಮನಸ್ಸು ಸ್ವಲ್ಪ ಸಮಾಧಾನವಾಗುತ್ತೆ. ಸಮಾಧಾನ ಅನ್ನೋದು ತುಂಬ ಮುಖ್ಯ ಜೀವನದಲ್ಲಿ. ಎಂತಹ ಪರಿಸ್ಥಿತಿ ಇರಲಿ,
ಸಂತೋಷ ಇರಲಿ, ದುಃಖ ಇರಲಿ, ಎಲ್ಲವನ್ನ ಸಮಾಧಾನವಾಗಿ ಸಮಚಿತ್ತದಿಂದ ನಾವು ತಗೋಬೇಕಾಗತ್ತೆ. ಆಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಖುಷಿಯಿಂದ ನಿಮಗೆ ಕೇಳಿರ್ಬೋದು, ಯಾವಾಗ ನಿಮಗೆ ಬರೀ ಸಿಟ್ಟು ಬಂದಾಗನೇ ಒಂದು ತೊಂದರೆ ಬರುತ್ತೆ, ಹೃದಯಾಘಾತ ಆಗತ್ತೆ ಅನ್ನೋದು ಸುಳ್ಳು. ಸಂತೋಷ ಅತಿಯಾದಾಗ, ಅಂದರೆ ತಡೆಯೋಕ್ಕಾಗದೆ ಸಂತೋಷ ಆದಾಗನೂ ನಿಮಗೆ ತೊಂದರೆಗಳಾಗತ್ತೆ. ಈ ಸಿಟ್ಟು ಬಂದಾಗ ಆದಷ್ಟು ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಇದು ಯಾವುದೂ ನಿಮಗೆ ವರ್ಕ್ ಆಗಲಿಲ್ಲ ಅಂದ್ಕೊಳ್ಳಿ, ಒಂದು ಹಳೆ ನ್ಯೂಸ್ ಪೇಪರ್ ತಗೊಳ್ಳಿ, ಸೀದಾ ನಿಮ್ಮ ರೂಮಲ್ಲೋ ಬಾತ್ರೂಮ್ಗೋ ಹೋಗಿ ಅದನ್ನು ಹರಿದು ಪೀಸ್ 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 ಮಾಡಿ ಒಂದಷ್ಟು ಬದಿಗೆ ಹಾಕಿ. ಆಗ ನಿಮ್ಮ ಮನಸ್ಸಲ್ಲಿರೋ ಆ ಗೊಂದಲಗಳು, ಭಾರಗಳು ಕಡಿಮೆ ಆಗತ್ತೆ. ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡಿ, ಬರೀ ಈ ಪೇಪರನ್ನು ಹರಿಯೋ ಕೆಲಸ ಒಂದು 10 ನಿಮಿಷ ನಿಮ್ಮ ಪಾಡಿಗೆ ನೀವು ಮಾಡಿ. ಅದೂ ಆಗಲಿಲ್ವಾ, ನಿಮ್ಮ ಹತ್ರ ಒಂದು ಪೆನ್ ತಗೊಳ್ಳಿ, ಒಂದು ಬುಕ್ ತಗೊಳ್ಳಿ, ಸುಮ್ಮನೆ ಒಂದಿಷ್ಟು ಗೀಚ್ಕೊಳ್ಳಿ. ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗೋ ತನಕನೂ ಗೀಚಿ. ಈ ಥರ ಎಲ್ಲ ಮಾಡೋದ್ರಿಂದ ಮನಸ್ಸು ತುಂಬ ಸಮಾಧಾನವಾಗತ್ತೆ. ಯಾವ ಕಾರಣಕ್ಕೆ ಸಿಟ್ಟು ಬರ್ತಾ ಇದೆ, ಸಿಟ್ಟಿನ ಮೂಲ ಎಲ್ಲಿದೆ, ಇದನ್ನು ತಿಳ್ಕೊಂಡು ಆದಷ್ಟು ಅದರಿಂದ ದೂರ ಇರಿ. ಅಥವಾ ಕೆಲವು ಸಲ ಏನಾಗುತ್ತೆ, ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ನಿಮಗೆ ನಿದ್ರೆ ಬಂದಿರಲ್ಲ, ರಾತ್ರಿ ನಿದ್ರೆ ಕಡಿಮೆ ಆದಾಗನೂ ನಿಮಗೆ ಸಿಟ್ಟು ಜಾಸ್ತಿ ಆಗತ್ತೆ ಚಿಕ್ಕ ವಿಷಯಕ್ಕೆ. ಯಾಕಂದರೆ ನಿಮ್ಮ ಮಾನಸಿಕ ಸ್ಥಿತಿ ಸಮತೋಲನದಲ್ಲಿ ಇರಲ್ಲ, ನಿದ್ರೆ ಕಡಿಮೆ ಆಗಿರುತ್ತೆ. ದೇಹಕ್ಕೆ ನಿದ್ರೆನೂ ಅಷ್ಟೇ ಮುಖ್ಯ. ನಿದ್ರೆ ಕಡಿಮೆ ಆದಾಗ ನಿಮಗೆ ಸ್ವಲ್ಪ ನಿಮ್ಮ ಮನಸ್ಸು ನಿಮ್ಮ ಸ್ಥಿಮಿತದಲ್ಲಿ ಇರಲ್ಲ, ಚಿಕ್ಕ ಪುಟ್ಟ ವಿಷಯಕ್ಕೂ ಸಿಟ್ಟು ಬಂದ್ಬಿಡತ್ತೆ. ಆಗೇನಾಗತ್ತೆ, ಅದು ಸಿಟ್ಟಿಗೆ ಕಾರಣ ಇಲ್ಲದೆ ಇರ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಮಗನೋ ಮಗಳೋ ಅಥವಾ ಗಂಡನೋ ಅಥವಾ ಅತ್ತೆ ಮಾವ ಯಾರೇ ಇರಲಿ, ಏನೋ ಒಂದು ಚಿಕ್ಕದೇನಾದರೂ ಹೇಳಿದ್ರು ನಿಮಗೆ ತಕ್ಷಣ ಅದಕ್ಕೆ ನೀವು ಪ್ರತಿಕ್ರಿಯೆ ನೀಡಿಬಿಡ್ತೀರಾ, ಸಿಟ್ಟಲ್ಲಿ ಉತ್ತರ ಕೊಟ್ಬಿಡ್ತೀರಾ. ಇದೆಲ್ಲ ಏನಾಗುತ್ತೆ, ಗೊಂದಲಗಳಿಗೆ ಕಾರಣ ಆಗತ್ತೆ, ಇನ್ನಷ್ಟು ಸಿಟ್ಟು ಜಾಸ್ತಿ ಆಗೋಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನಿದ್ರೆ ಕಡಿಮೆ ಇದ್ದಾಗನೂ ನೀವು ಆದಷ್ಟು ದೀರ್ಘವಾಗಿ ನಿದ್ರೆ ಮಾಡೋದನ್ನು ಪ್ರಯತ್ನ ಮಾಡಿ. ಆಗ ನಿಮ್ಮ ಮನಸ್ಸು ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ, ನಿದ್ರೆ ಬಂದಿಲ್ಲ ಅಂದರೆ ಆದಷ್ಟು ಆ ತರಹದ ಯಾರು ನಿಮ್ಮನ್ನು ಪ್ರಚೋದನೆ ಮಾಡ್ತಾರೆ ಅಂತಹವರಿಂದ ಸ್ವಲ್ಪ ದೂರ ಇರೋಕ್ಕೆ ಪ್ರಯತ್ನ ಮಾಡಿದ್ರೆ ಆಯಿತು. ಇನ್ನು ಯಾವ ರೀತಿಯಲ್ಲೂ ನಿಮಗೆ ಸಿಟ್ಟನ್ನು ಹತೋಟಿಗೆ ಬರ್ತಾ ಇಲ್ಲ, ಅಥವಾ ನನ್ನ ಸಿಟ್ಟು ಕಂಟ್ರೋಲಿಗೆ ಬರ್ತಾನೇ ಇಲ್ಲ, ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ನನ್ನ ಸಿಟ್ಟು ಕಂಟ್ರೋಲಿಗೆ ಬರ್ತಾ ಇಲ್ಲ ಅನಿಸಿದಾಗ ಖಂಡಿತ ನೀವು ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಅದಕ್ಕೆ ನಿಮಗೆ ಸಮಾಲೋಚನೆ ಮಾಡುವಂತಹ ಆಪ್ತ ಸಮಾಲೋಚಕರು ಇರ್ತಾರೆ. ಅಂತಹವರನ್ನು ಭೇಟಿಯಾದಾಗ ನಿಮ್ಮ ಕಾರಣ ಏನು, ನಿಮ್ಮ ಮನಸ್ಸಿನಲ್ಲಿ ಏನು ಗೊಂದಲ ಇದೆ, ನಿಮಗೆ ಯಾಕೆ ಅಷ್ಟು ಸಿಟ್ಟು ಬರ್ತಾ ಇದೆ, ಅವೆಲ್ಲದಕ್ಕೂ ಅವರು ಪರಿಹಾರ ಹೇಳ್ತಾರೆ, ಉತ್ತರಗಳನ್ನು ಕೊಡ್ತಾರೆ. ನಿಮ್ಮ ಮನಸ್ಸನ್ನು ಶಾಂತವಾಗಿಸಿ ನಿಮ್ಮನ್ನು ಮನೆ ಕಳಿಸ್ತಾರೆ. ಕೆಲವು ಸಲ ನಿಮ್ಮ ಮನಸ್ಸಲ್ಲೇ ನೀವು ಈ ಕೌಂಟಿಂಗನ್ನು ಮಾಡ್ಕೋಬೋದು. ಅತಿಯಾದ ಸಿಟ್ಟು ಬಂದಾಗ ನೀವು ಆ ಸಿಟ್ಟಿನ ಕಡೆಯಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಮನಸ್ಸಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಮನಸ್ಸಲ್ಲಿ ನಿರ್ಧಾರ ಮಾಡ್ಕೋಬೇಕು. ನನಗೆ ಸಿಟ್ಟು ಬರ್ತಾ ಇದೆ, ನಾನು ಅದನ್ನು ನಿಗ್ರಹಿಸ್ಕೊಳ್ಬೇಕು ಅಂತ ಮನಸ್ಸಲ್ಲಿ ನಾವು ಅದನ್ನು ನಿರ್ಧಾರ ಮಾಡಿ ಮನಸ್ಸಲ್ಲೇ ನಂಬರ್ಗಳನ್ನು 1ರಿಂದ 10, 1ರಿಂದ 20 ಈ ಥರ ಮನಸ್ಸಲ್ಲೇ ನಾವು ಎಣಿಕೆ ಮಾಡಿಕೊಂಡಾಗ ನಮ್ಮ ಸಿಟ್ಟು ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ಈ ಎಲ್ಲ ಟೆಕ್ನಿಕ್ಗಳನ್ನು, ಈ ಎಲ್ಲ ವಿಧಗಳನ್ನು ನನಗೇನು ಒಬ್ಬರು ಆಪ್ತ ಸಮಾಲೋಚಕರು ಇದೆಲ್ಲವನ್ನ ಹೇಳ್ಕೊಟ್ಟಿದ್ರು. ಆ ಸಿಟ್ಟನ್ನು ಹೇಗೆ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು. ಹಾಗಾಗಿ ನೀವು ಅನ್ಕೋಬೋದು ನಮಗೆ ಸಿಟ್ಟೇ ಬರಲ್ವಾ ಅಂತ. ಖಂಡಿತ ನೀವು ನನ್ನ ಮಗನ ಒಂದೊಂದು ಚಟುವಟಿಕೆಗಳನ್ನು ಅಥವಾ ಅವನ ಸಿಟ್ಟನ್ನು ನೀವು ನೋಡಿದ್ರೆ, ಯಾವ ಮನುಷ್ಯನೂ ಸಿಟ್ಟು ಬರದೇ ಇರುವಂಥ ಮನುಷ್ಯನಿಗೂ ಸಿಟ್ಟು ಬರುತ್ತೆ. ಆ ಥರ ಅವನು ನಮ್ಮನ್ನು ಪ್ರಚೋದಿಸ್ತಾನೆ, ಆ ಥರ ನಮಗೆ ಸಿಟ್ಟು ಬರೆಸ್ತಾನೆ. ಆದರೂ ನಾವು ಅದನ್ನು ಕಂಟ್ರೋಲ್ ಮಾಡ್ಕೋತೀವಿ. ಮುಖ್ಯವಾಗಿ ಅವನಿಗೆ ನಾವು ಎಷ್ಟು ಬೈದರೂ ಅವನಿಗೆ ಅದು ಗೊತ್ತಾಗಲ್ಲ, ಅವನ ಪಡಿಗೊಂದು ಮಾಡ್ತಾ ಇರ್ತಾನೆ. ನಾವು ಗೊತ್ತಾಗುವಂಥವರೇ ಆ ಥರ ಅವನ ಮೇಲೆ ಸಿಟ್ಟು ಬರುತ್ತೆ. ನಮಗೂ ಒಂದೊಂದ್ಸಲ ದೇಹದಲ್ಲಿ ತುಂಬ ತೊಂದರೆ ಅನಿಸುತ್ತೆ ಅವನಿಗೆ ಸಿಟ್ಟು ಬಂದಾಗ. ಯಾಕಂದರೆ ನಮ್ಮ BP-ಗಳು, ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಅವನನ್ನು ನೋಡಿ, ಅವನು ಮಾಡೋದನ್ನು ಕಣ್ಮುಂದೆ 24 ಗಂಟೆ ನೋಡಿ ನಮಗೂ ತುಂಬ ಕಷ್ಟ ಆಗುತ್ತೆ. ಆದರೆ ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಕಲ್ತಿದ್ದೀವಿ. ಈಗ ಅನೇಕ ವರ್ಷಗಳಿಂದ ಇದೆಲ್ಲ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ನಾವು ಅದನ್ನು ಹತೋಟಿ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀವಿ. ಹಾಗೆ ನೀವೆಲ್ಲರೂ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರ್ದು. ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಾಗ ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಚಿಕ್ಕ ಪುಟ್ಟ ವಿಷಯಗಳಿಗೂ ಸಿಟ್ಟು, ಚಿಕ್ಕ ಪುಟ್ಟ ವಿಷಯಗಳಿಗೂ ಮನಸ್ತಾಪ, ಇವೆಲ್ಲವುಗಳನ್ನು ಬಿಟ್ಟು ಆ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದಾಗ ನಿಮಗೆ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಖಂಡಿತ ನೀವೆಲ್ಲರೂ ಪ್ರಯತ್ನ ಮಾಡಿ. ಸಣ್ಣ ಪುಟ್ಟ ವಿಷಯಗಳಿಗೆ ಸಿಟ್ಟನ್ನು ಮಾಡೋದನ್ನು ಬಿಟ್ಟು ಎಲ್ಲವನ್ನ ಸಂತೋಷವಾಗಿ ಸ್ವೀಕರಿಸೋಕ್ಕೆ ಪ್ರಯತ್ನ ಮಾಡಿ. ಹಾಗೆ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಎಷ್ಟು ಮುಖ್ಯ ಅನ್ನೋದು ನಿಮಗೂ ಆಗ ಅರಿವಾಗತ್ತೆ.
ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿ 4 ದಿನ ಮಾತು ಬಿಡೋದು, ಒಂದು ವಾರ ಮಾತು ಬಿಡೋದು, ಇದೆಲ್ಲವುಗಳಿಗಿಂತ ನಾವು ಎಷ್ಟು ಖುಷಿಯಿಂದ ಸಮಯ ಕಳೀಬೋದು. ಗಂಡ ಹೆಂಡತಿ ಮಕ್ಕಳ ಜೊತೆ ಇರ್ಬೋದು, ಅಥವಾ ನಮ್ಮ ತಂದೆ ತಾಯಿಗಳ ಜೊತೆ ಇರ್ಬೋದು, ಅತ್ತೆ ಮಾವನರ ಜೊತೆ ಇರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ಬೋದು. ಎಷ್ಟು ಖುಷಿಯಿಂದ ಕಳೆಯೋಕ್ಕೆ ಸಾಧ್ಯನೋ ಅಷ್ಟು ಖುಷಿಯಿಂದ ಜೀವನವನ್ನು ಕಳಿಬೇಕು. ಕೆಲವು ಸಲ ಈ ಸಿಟ್ಟು, ನಮ್ಮ ಸಿಟ್ಟು ಇನ್ನೊಬ್ಬರಿಗೂ ತೊಂದರೆ ಮಾಡುತ್ತೆ, ಇನ್ನೊಬ್ಬರ ಜೀವನನೂ ಹಾಳು ಮಾಡುತ್ತೆ. ಆ ತರಹದ ಪರಿಸ್ಥಿತಿಗೆ ಹೋಗೋಕ್ಕೆ ಬಿಡದೇನೆ ಆದಷ್ಟು ನಮ್ಮ ಸಿಟ್ಟನ್ನು ನಾವೇ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತ ಅದರಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ. ನಮ್ಮ ಸಿಟ್ಟನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇದೆ. ನೀವೆಲ್ಲರೂ ಇದನ್ನು ಪ್ರಯತ್ನ ಮಾಡಿ. ಚಿಕ್ಕ ಪುಟ್ಟ ವಿಷಯಗಳಿಗೆ ಮನಸ್ತಾಪಗಳನ್ನು ಮಾಡದೆ ಅಥವಾ ಸಿಟ್ಟನ್ನು ಮಾಡದೆ ನಿಮ್ಮ ಸಂಸಾರದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಖುಷಿಯಿಂದ ಸಂತೋಷದಿಂದ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.